ರೈತರನ್ನ ಪರವಾಗಿ ವಂದನೆಗಳನ್ನು ತಿಳಿಸ್ತೇನೆ. ಏನಾದರೂ ನಮ್ಮಲ್ಲಿ 141 ಜಾತಿ ಇದ್ದಾವೆ. ಸೊ ದೇಶೀಯ ಅದರಲ್ಲಿ ಅವಾಗಿಂದ ಏನಿರಲಿಲ್ಲ, ಯಾವ ಥರ ಸ್ಕಿಲ್ ಬರ್ತಾ ಇದೆ ಅಂತ ನೋಡಿ. 1 ಎಕರೆಗೆ ಬಿಡೋದು. ನಮ್ಮ ಹಾಲು ಉತ್ಪಾದನೆ ಬೇರೆ ದೇಶಕ್ಕೆ ಕಳ್ಸೋಕ್ಕಾಗೋದಿಲ್ಲ. ಯಾವಾಗ ಹೋಗೋದಿಲ್ವೋ ನಮ್ಗೆ ಬೆಲೆ ಸಿಗೋದಿಲ್ಲ. ಯಾಕಂದ್ರೆ ನಮಗೆ ಬೇಕಾಗಷ್ಟು ಹಾಲು ನಮ್ಮ ಹತ್ರ ಇದೆ. ಈಗ ನಮಗೆ ಬೆಲೆ ಬರಬೇಕು ಅಂದರೆ ನಾವು ಹೆಚ್ಚಾಗಿ ಉತ್ಪಾದನೆ ಮಾಡಿರೋ ಹಾಲನ್ನ ಪ್ರಾಡಕ್ಟ್ಸ್ನ ಹೊರದೇಶಕ್ಕೆ ಕಳಿಸ್ಬೇಕಂದ್ರೆ ವ್ಯಾಕ್ಸಿನೇಷನ್, ಈ ಲಸಿಕೆ ಹಾಕ್ಕೊಳ್ಳೋದು ತುಂಬ ಮುಖ್ಯ. ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಯೋಜನೆ. ಇದೇನು ಹೊಸದಿನ ಅದರಲ್ಲಿ ಅನುಕೂಲ ಪಡ್ಕೋಬೋದು ಅಂತಂದರೆ, ಈ ಬಹುವಾರ್ಷಿಕ ಹಣ್ಣಿನ ಬೆಳೆಗಳು, ಮಾವು, ಸಪೋಟ, ಸೀಬೆ, ತೆಂಗು, ಕರಿಬೇವು, ನುಗ್ಗೆ, ಬಾಳೆ, ಪಪ್ಪಾಯ, ಗುಲಾಬಿ, ಈ ರೀತಿಯ ಒಂದು ತೋಟಗಾರಿಕಾ ಹೂವು ಹಣ್ಣು ಬೆಳೆಗಳಿಗೆ ಹೊಸದಾಗಿ ನಾಟಿ ಮಾಡೋದಕ್ಕೆ ಅನುದಾನ ಕೊಡ್ತಿರ್ತೀವಿ. 12,000 ರೈತ ಬಾಂಧವರೊಟ್ಟಿಗೆ ಸಂವಾದವನ್ನು ನಡೆಸಿ ಅವರ ಸಮಸ್ಯೆಗಳನ್ನು ಕೇಳಿ ಮತ್ತು ಹೊಸ ಹೊಸ ಯೋಜನೆಗಳು ರಾಜ್ಯ ಸರ್ಕಾರದಾಗ್ಬೋದು, ಕೇಂದ್ರ ಸರ್ಕಾರದಾಗ್ಬೋದು ಮತ್ತು ಹೊಸ ತಂತ್ರಜ್ಞಾನಗಳನ್ನು ಅವರಿಗೆ ಹಂಚುವಂಥ ಒಂದು ಕೆಲಸವನ್ನು ಈ 12 ದಿನಗಳ ಕಾಲ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ಒಂದು ಮಾಹಿತಿ ಅವಶ್ಯಕತೆ ಇತ್ತು. ಏನು ಮತ್ತು ಬೀಜ ಮತ್ತು ಭೂಮಿ ನಿರ್ವಹಣೆ ಬಗ್ಗೆ ಅದು ಪರಿಪೂರ್ಣವಾದ ಮಾಹಿತಿಯನ್ನು ನೀಡಿ ರೈತರಿಗೆ ಉಪಕಾರ ಆಗೋ ಕೆಲಸನ ಕೃಷಿ ವಿಜ್ಞಾನ ಕೇಂದ್ರದವರು ಅಂದ್ಕೊಂಡಿದ್ದಾರೆ. ರೈತರು ಇರ್ಬೋದು ಮತ್ತು ಸೈಂಟಿಸ್ಟ್ಗಳು, ಈ ದೇಶದ ಸೈಂಟಿಸ್ಟ್ಗಳಿರ್ಬೋದು, ಇವರ ಒಂದು ಬಹಳ ಶ್ರಮ ಇದೆ. ಜೊತೆಗೆ ಏನು ಇವತ್ತು ನಮ್ಮ ಸ್ವಾಮಿನಾಥನ್ ಅವರು ಈ ಹಸಿರು ಕ್ರಾಂತಿ ಅಂತೇಳಿ ತಂದರು, ಅದರಿಂದ ದೇಶದಲ್ಲಿ ಆಹಾರ ಉತ್ಪಾದನೆ ಯಥೇಚ್ಛವಾಗಿ ಆಯಿತು. ಅದು ಕೊಟ್ಟರೆ ನಿಮಗೆ ಅದು ಆಹಾರ ಏನು ಕೊರತೆ ಇರುತ್ತೋ ಅದು ಪೂರ್ತಿ ಮಾಡಿ. ಚಾಮರಾಜನಗರದಲ್ಲಿ ಫಾರ್ಮಲ್ಲಿ ನಿಮಗೆ ಈ ಹೈಬ್ರಿಡ್ ಏಪಿಗಳು ಅಂತ ಬರ್ತದೆ. ನಾವು ನಾರ್ಮಲಿ ರೈತರು ಕರೀತಾರೆ ಫಾರ್ಮ್ಗಳು ಅಂತ. ಅದರಲ್ಲಿ ವರ್ಷಕ್ಕೆ 2ರಿಂದ 3 ಕಟಾವು ಬರುತ್ತದೆ. ನೀರಾವರಿ ಇದ್ದರೆ 5 ಕಟಾವು ಬರುತ್ತದೆ. ಆ ಥರ 3 ವರ್ಷ ನಾವು ಕಡಿಮೆ ಖರ್ಚಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹಸಿರುಗಳು ಬೆಳ್ಕೊಂಡು, ಈ ಹಸಿರುಗಳು ಇದು ಜೋಳ ಆಗಲಿ ಇಲ್ಲಾಂದ್ರೆ ಹೈಬ್ರಿಡ್ ಏಪಿಯರ್ ಮಾತ್ರ ಆಗಲಿ, ಇದರ ಜೊತೆಗೆ ನಾವು ಖಂಡಿತವಾಗಿ ಈ ಡೈರಿ ಫಾರ್ಮರ್ಸು ಈ ದ್ವಿದಳ ಮೇವಾಗ ಈ ಅಲಸಂದೆ ಆಗಲಿ, ಇಲ್ಲಾಂದ್ರೆ ಹುರುಳಿ ಆಗಲಿ, ಇಲ್ಲಾಂದ್ರೆ ಅಗಿಸೆ ಸೊಪ್ಪಾಗಲಿ, ಇಲ್ಲಾಂದ್ರೆ ಸುಬಾಬುಲ್ ಸೊಪ್ಪಾಗಲಿ, ಈ 2 ಮಿಕ್ಸ್ ಮಾಡಿ ತಿನ್ನಿಸೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಹಾಲು ಇಳುವರಿ ಬರುತ್ತದೆ. ಆಮೇಲೆ ಡಿಗ್ರಿನೂ ಫ್ಯಾಟ್ ಕಂಟೆಂಟ್ ಚೆನ್ನಾಗಿರುತ್ತೆ. ಆಹಾರ ಖರ್ಚು ಕಡಿಮೆ ಮಾಡ್ಕೊಂಡ್ರೆ ರೈತರಿಗೆ ಲಾಭ ಜಾಸ್ತಿ ಇರುತ್ತೆ. ಅಂದರೆ ಯಾವ ಥರ ಫೀಡ್ ನಾವು ಯೂಸ್ ಮಾಡಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು. ಈಗ ಡೈರಿ ಹಸು ಇಟ್ಕೊಳ್ಳಿ, ಡೈರಿ ಹಸು ಅಂದರೆ ನಾವು ಹಸಿ ಹುಲ್ಲು ಹಾಕ್ತೀವಿ, ಒಣ ಹುಲ್ಲು ಹಾಕ್ತೀವಿ, ಅದೇ ಥರ ಫೀಡು ಹಾಕ್ತೀವಿ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಎಷ್ಟೆಷ್ಟು ಹಾಲು ಇಳುವರಿಗೆ ಎಷ್ಟೆಷ್ಟು ಫೀಡ್ ಹಾಕಬೇಕು. ಅದಕ್ಕೆ ನಾವು ಮಾರ್ಗಸೂಚಿ ಮಾಡಿದ್ವಿ. ಅದೇನಂದರೆ ಅದರಲ್ಲಿ ಮೂಲಕ ಗೊತ್ತಾಗುತ್ತೆ. ರಾಸಾಯನಿಕಗಳನ್ನು ಕಡಿಮೆ ಮಾಡಿ ನೈಸರ್ಗಿಕವಾಗಿ ನಮ್ಮ ಸುತ್ತಮುತ್ತ ಸಿಗ್ತಂಥ ಪರಿಕರಗಳನ್ನು ಬಳಸ್ಕೊಂಡು ರೋಗ ಮತ್ತು ಕೀಟಗಳನ್ನು ಹೇಗೆ ನಿರ್ವಹಣೆ ಮಾಡೋದು, ಖರ್ಚನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಮತ್ತು ಬೆಳೆದಂಥ ಪದಾರ್ಥಗಳಿಗೆ ಪ್ರಮುಖವಾಗಿ ನಾವು ಮಾರ್ಕೆಟ್ನ ಕಂಡುಹಿಡ್ಕೊಂಡಿದ್ದೇವೆ. ಇವತ್ತು ನಮ್ಮೆಲ್ಲ ರೈತ ಬಾಂಧವರಿಗೆ ಏನು ಸಮಸ್ಯೆ ಅಂತಂದರೆ, ನಾವು ಬೆಳೆದಿರ್ತಕ್ಕಂಥ ಪದಾರ್ಥವನ್ನು ಎಲ್ಲಿ ಮಾರಬೇಕು, ಯಾವ ರೀತಿ ಮಾರ್ಕೆಟ್ ಮಾಡಬೇಕು. ಯಾಕಂದರೆ ನಿಮ್ಮಲ್ಲಿಂದ ತೊಗೊಂಡು ದೊಡ್ಡ ದೊಡ್ಡ ಕಂಪ್ನಿಗಳು ಲಾಭ ಮಾಡ್ಕೊಡ್ತಿದ್ದಾರೆ, ಅದು ನಿಮ್ಗೆ ಗೊತ್ತಿರೋದು. ನೀವು ನೇರವಾಗಿ ಮಾರ್ಕೆಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ರೈತ ಉತ್ಪಾದಕರ ಕಂಪನಿಗಳನ್ನು ಮಾಡ್ಕೊಳ್ಳಿ ಅಂತೇಳಿ ರಾಷ್ಟ್ರ ಮಟ್ಟದಲ್ಲೇ ಮಾಡಿದ್ದಾರೆ. ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಬಗ್ಗೆ ಬಹಳವಾಗಿ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಅವರಿಗೆ ತರಬೇತಿಯನ್ನು ನೀಡಿರುತ್ತಾರೆ. ಈ ಸದುಪಯೋಗವನ್ನು ರೈತರು ಉಪಯೋಗಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಇದನ್ನು ನಾವು ಅಳವಡಿಸಿಕೊಂಡು ಹೋದರೆ ರೈತರ ಜೀವನ ಉತ್ತಮವಾಗಿರುತ್ತದೆ ಎಂದು ಸಾಂಕ್ರಾಮಿಕವಾದನ್ನು ಔಷಧಿ ಅದನ್ನು ಇದು ಮಾಡಿ ಅದಕ್ಕೆ ಮೊಳಕೆ ಕಟ್ಟಕ್ಕೆ ಮೊದಲು ಅದಕ್ಕೆ ಈ ಸಾರಜನಕ ಯಾವುದೋ ಪೀಠೋಪಕರಣ ಔಷಧಿ ಅದನ್ನು ಇದು ಮಾಡಿ ಆಮೇಲೆ ಅದೆಲ್ಲ ನೆನೆ ಹಾಕಿ ಕಟ್ಟೋದ್ರಿಂದ ರೋಗ ಬಾಧೆ ಏನು ಬರೋಲ್ಲ ಅಂತ ತಿಳುವಳಿಕೆಯನ್ನು ಭತ್ತದಕ್ಕೆ ಕೊಟ್ಟಿದ್ದಾರೆ. ನೀರಿಂದು ಮಣ್ಣಿಂದು ಎಲ್ಲ ಸಾವಯವ ಯಾವ ರೀತಿ ಮಾಡ್ಬೋದು ಅನ್ನೆಲ್ಲದನ್ನು ತಿಳುವಳಿಕೆ ಮಾಡಿದ್ದಾರೆ. ಅದನ್ನು ನಾವು ತಿಳುವಳಿಕೆ ಮಾಡ್ಕೊಂಡು ನಮ್ಮಲ್ಲಿ ಏನು ನಡೀತಾ ಅದನ್ನು ಇನ್ನೊಬ್ಬರಿಗೆ ತಿಳಿಸ್ಬೇಕು. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನು